ಇವತ್ತು ನಮ್ಮ ಮನೇಲಿ ಒಂದು ಶುಭ ಕಾರ್ಯ ನಡೆಯುತ್ತೆ. ಆ ಶುಭ ಕಾರ್ಯಕ್ಕೆ ನಿಮ್ಮೆಲ್ಲರ ಆಗಮನ, ಆಶೀರ್ವಾದ ಬೇಕಾಗಿದೆ. ಶುಭ ಕಾರ್ಯ ಏನು ಅಂದರೆ, ಇವತ್ತಿಂದ ನಮ್ಮ ಭಾವ ಅಂದರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಮಣ್ಣನವರು ಇವತ್ತಿಂದ ಓದೋದನ್ನ ಕಲಿಯೋಕ್ಕೆ ಶುರು ಮಾಡ್ತಿದ್ದಾರೆ. ಈ ಟೈಮ್ ವಿದ್ಯಾಭ್ಯಾಸನ ಏನು ಮಾಡ್ತಾನೆ? ವಿದ್ಯಾಭ್ಯಾಸ ನಮ್ಮ ಭಾವಂಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಿರೋದು ಬೇರೆ ಯಾರೂ ಅಲ್ಲ, ನಮ್ಮ ಜಾನಕಿನೇ. ಎಂಥ ಸಂತೋಷದ ವಿಷಯ ಅಲ್ವಾ? ಹೆಂಡತಿನೇ ಗಂಡಂಗೆ ಓದೋದನ್ನ ಹೇಳ್ಕೊಡೋದು ಅಂದರೆ. ಇವತ್ತಿಂದ ಭಾವ ಅಕ್ಷರಾಭ್ಯಾಸ ಶುರು ಮಾಡ್ತಿದ್ದಾರೆ. ಅದಕ್ಕೆ ಈ ಪೂಜೆ ಎಲ್ಲ. ನೀವೆಲ್ಲರೂ ತುಂಬ ಓದ್ಕೊಂಡಿದ್ದೀರಾ, ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದೀರಾ. ನೀವೆಲ್ಲರೂ ನಮ್ಮ ಭಾವಂಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಏನ್ ರಾಮಣ್ಣ, ಈ ವಯಸ್ಸಲ್ಲಿ ವಿದ್ಯಾಭ್ಯಾಸ ಕಲಿತಾ ಇದೀಯಾ? ಅಯ್ಯೋ ದೇವ್ರೆ. ಅಮ್ಮವ್ರೆ, ಇದಕ್ಕೋಸ್ಕರ ನಮ್ಮನ್ನ ಕರೆಸ್ತೀರ? ರಮಣ, ಓದಿ ನೀನ್ ಏನ್ ಮಾಡ್ತೀಯ? ಅಯ್ಯೋ ದೇವ್ರೆ. ನಿಲ್ಸಿ ನಿಲ್ಸಿ ನಿಲ್ಸಿ. ನೀವೆಲ್ಲ ಯಾಕೆ ನಗ್ತಾ ಇದ್ದೀರಾ? ನನ್ನ ಗಂಡ ಈ ವಯಸ್ಸಲ್ಲಿ ಕಲಿಯೋದಕ್ಕೆ ಒಪ್ಕೊಂಡಿದ್ದಾರೆ ಅಂತನಾ? ಆ ಕಾರಣಕ್ಕೆ ನೀವೆಲ್ಲ ನಗ್ತಿರೋದಾದ್ರೆ, ನನಗೆ ನನ್ನ ಗಂಡ ಈ ವಯಸ್ಸಲ್ಲಿ ಕಲಿಯೋದಕ್ಕೆ ಒಪ್ಕೊಂಡು ಆಸಕ್ತಿ ತೋರಿಸಿದರೆ ಅನ್ನೋ ಸಂತೋಷ ಮತ್ತೆ ಅವ್ರ ಮೇಲೆ ಮರ್ಯಾದೆ ಇದೆ. ನಿಮ್ ಎಲ್ಲರ ಮೇಲೆ ನನಗೆ ಗೌರವ ಇದೆ. ನೀವೆಲ್ಲರೂ ಓದಿ ಸಮಾಜದಲ್ಲಿ ಗೌರವ ಸಂಪಾದನೆ ಮಾಡಿದ್ದೀರಾ. ಆದರೆ ರಾಮು ಅವರು ವಿದ್ಯಾಭ್ಯಾಸ ಇಲ್ಲದೇನೆ ಜನರ ಹತ್ರ ಒಳ್ಳೆ ಹೆಸರು ಮತ್ತೆ ಗೌರವ ಸಂಪಾದನೆ ಮಾಡಿದ್ದಾರೆ. ಅವರು ಓದಿದ್ರೆ ಇನ್ನೂ ಹೆಚ್ಚು ಗೌರವ ಸಂಪಾದನೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿಮಗೂ ಇದ್ರೆ ವಿಶ್ ಮಾಡಿ ಹೋಗಿ. ರಮಣ, ಹಾಗೆ ಮಾತಾಡಿದ್ದಕ್ಕೆ ಸಾರಿ, ನಮಗೆ ಕ್ಷಮಿಸ್ಬಿಡು. ಏ ಪರವಾಗಿಲ್ಲ, ನೀ ದೊಡ್ಡವರು. ಇಲ್ಲ, ನಮ್ಮೆಲ್ರಿಗಿಂತ ಹಿಂಗೆ ಪ್ರೀತಿನೇ ದೊಡ್ಡದು. ನೀವು ಒಬ್ಬರ ಮೇಲೆ ಒಬ್ರು ಇಟ್ಟಿರೋ ನಂಬಿಕೆನೆ ತೋರ್ದು ರಮಣ. ಶಬಾಸ್ ಜಾನಕಿ. ಮಾವ, ಅಪ್ಪಯ್ಯ, ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ರಾಮ, ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಕಲ್ಲ. ಜಾನಕಿ, ಸರಿಯಾಗಿ ಹೇಳಿದೆ ಕಣಮ್ಮ. ಓದಿದ್ರೆ ಖಂಡಿತ ನನ್ನ ಮಗ ಸಾಧನೆ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಮಾವ, ಎಲ್ಲರನ್ನು ಕರೆಸಿ ಒಳ್ಳೆಯದೇ ಮಾಡಿದ್ಯಾ. ಅಯ್ಯೋ ಮಾವ, ನಾನಲ್ಲ, ನಂದಿತಾ ಅವ್ರು ಕರ್ಸಿರೋದು. ಹೌದಾ? ಪರವಾಗಿಲ್ವೇ? ಹ್ಞೂ ಮಾವ, ನಂದಿತಾ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಮಗೋಸ್ಕರ ಪೂಜೆ ಅರೇಂಜ್ ಮಾಡಿದ್ದಾರೆ. ನಂದಿತಾ ಅವರೇ, ತುಂಬ ಥ್ಯಾಂಕ್ಸ್. ಇವತ್ತು ನಿಮ್ಗೆಲ್ಲರೆದುರಿಗೆ ದೇವ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ,
ಇದುವರೆಗೂ ನನ್ನ ಗಂಡಂಗೆ ಓದು ಬರಹ ಬರಲ್ಲ ಅಂತ ಯಾರ್ಯಾರು ಆಡ್ಕೊಂಡಿದ್ರು ಅವ್ರೆಲ್ಲರೂ ಆಶ್ಚರ್ಯ ಪಡೋ ಹಾಗೆ ನಾನು ಅವ್ರಿಗೆ ವಿದ್ಯೆ ಕಲಿಸ್ತೀನಿ. ಅದಕ್ಕೆ ಯಾರಾದರೂ ಅಡ್ಡ ಬಂದರೆ ಅವರಿಗೂ ಪಾಠ ಕಲಿಸ್ತೀನಿ. ಸಮಯ ಆಗ್ತಾ ಇದೆ, ಪೂಜೆ ಶುರು ಮಾಡೋಣವಾ? ಬನ್ನಿ 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 ಅಲ್ಲ. ಓಂ ಗಣಾನಾಂತ್ವಾ ಗಣಪತಿಗಂ ವಾಮಹೇ ಕವಿಂ ಕವೀನಾಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾರಹಂ ಶೃಣ್ವನ್ನೋದಿವಿಶ್ಯೇದ ಸಾದರಂ ಸರಸ್ವತೇ ನಮಸ್ತುಭ್ಯಂ ವರದೇ ಕಾಮರೂಪಿಣೀಂ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಹಿರಣ್ಯಪಾತ್ರಂ ಮದೋಹ ಪೂರ್ಣಂ ದದಾತಿ ಮದವ್ಯೋಸಾನೇದೇಕದಾ ಬ್ರಹ್ಮಣೋ ಭಾರತಿಂ ಏಕದೈವಾಭಿಮಾನಹಾಯ ತೇಜೋ ದದಾತಿ ಓಂ ಬಹಬ್ರಹಿಂ ಮದವ್ಯೋಸಾನೇದೇಕದಾ ಬ್ರಹ್ಮಣೋ ಭಾರತಿಂ ಏಕದೈವಾಭಿಮಾನಹಾಯ ತೇಜೋ ದದಾತಿ ಓಂ ಬಹಂ ವೈ ಭಕ್ವಶ್ವಾಯ ಭಕ್ತಜಾವಿಕಾಯ ಬಹುದೇಹಿವಾಯ ಬಹುಮಾಜಿತಲಾಯ ಬಹುಹಿರಣ್ಯಾಯ ಭಕ್ತಿಕಾಯ ಬಹುದಾತಪುರುಷಾಯ ಮತ್ತೆ ಪಶ್ಚಿಮ ತಸ್ಮೈ ಶ್ರೀ ಬ್ರಹ್ಮಚಾರ ಬ್ರಹ್ಮಾಚಾರ್ಯಂ ಕೀರ್ತಿಂ ಪ್ರಜಾಂ ದದೋ ಓಂಕಾರವನ್ನು ಬರೆಸಿ. ಓಂಕಾರ ಪ್ರಣವಂ ಲಿಖಿತ್ವಾ ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನಾಭಿತ್ತಯೇ ಸಚ್ಚಿದಾನಂದರೂಪಾಯಾಂ ಶಿವಾಯ ಪರಬ್ರಹ್ಮಣೇ ನಮೋ ನಮಃ. ಓಂಕಾರ ಪ್ರಣವಂ ಲಿಖಿತ್ವಾ ತಾರಾಬಲಂ ಚಂದ್ರಬಲಂ ತದೇವಾಃ ವಿದ್ಯಾಬಲಂ ದೈವಬಲಂ ತದೇವಾಃ ಗೌರೀಪದೇ ತೇ ಧ್ರುವಂ ಸ್ಮರಾಮಿ. ಓಂಕಾರ ಪ್ರಣವಂ ಲಿಖಿತ್ವಾ ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ. ಅಕಾರವನ್ನು ಬರೆಸಿ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ. ಓಂ ದೇವಾದಿದೇವಾಯ ರಸಹ್ಯ ಸಾಹಿನೇ ನಮಃ ವಯಂ ಮಹೇಶ್ವರಾಯ ಕುರ್ಮಹೇ ಸಾಮೇ ಕಾಮನ್ ಕಾಮಕಾಮಾಯ ಮಖ್ಯಂ ಕಾಮೇಶ್ವರ ವೈಃ ಶ್ರವಣೋ ದಧಾತು. ಶತಮಾನಂ ಭವತಿ ಶತಾಯುಷ್ಯ ಪುರುಷ ಶತೇಂದ್ರಿಯಃ ಆಯುಷ್ಯವೇಂದ್ರಿಯಂ ಪ್ರತಿಷ್ಠತಿ ದೀರ್ಘಮಾಯುರಸ್ತುಂ ತಥಾಸ್ತು. ನಮೋ ನಮಃ. ಸರಸ್ವತಿ ದೇವತಾ ಆಶೀರ್ವಾದ ಅನುಗ್ರಹಂ ಸಿದ್ಧಿರಸ್ತು. ಓಂ ಯೋ ವೈತಾಂ ಬ್ರಹ್ಮಣೋ ವೇದಾಮೃತೇನಾರದಾಮೃಂ ತಸ್ಮೈ ಶ್ರೀ ಬ್ರಹ್ಮಚ ಬ್ರಹ್ಮಚಾಯುಷ್ಯಂ ಕೀರ್ತಿಂ ಪ್ರಜಾಂ ದದುಃ. ನೀವೆಲ್ಲ ಬಂದಿದ್ದು ಬಹಳ ಸಂತೋಷ. ಎಲ್ಲರೂ ಇದ್ದು ಊಟ ಮಾಡ್ಕೊಂಡು ಹೋಗ್ಬೇಕು. ಆಯ್ತು ಸಾಹೇಬ್. ನೀವು? ನನಗೆ ಅರ್ಜೆಂಟಾಗಿ ಬೆಂಗಳೂರಲ್ಲಿ ಕೆಲಸ ಇದೆ, ನಾನು ಈಗಲೇ ಹೊರಡಬೇಕು. ಅಪ್ಪಯ್ಯ ಈಗಲೇ ಹೊಂಟ್ರಾ? ಹ್ಞೂ ಕಣ, ನನಗೆ ಅರ್ಜೆಂಟ್ ಕೆಲಸ ಬಂದೈತೆ, ನೀ ಅಭ್ಯಾಸ ಮಾಡು. ಬರ್ತೀನಿ. ನಿಂತ್ಕೊಡೆ. ಎಷ್ಟೇ ಧೈರ್ಯ ಅವಳಿಗೆ? ಅಷ್ಟು ಜನರ ಎದುರಿಗೆ ನನಗೆ ಸವಾಲ್ ಹಾಕೋ ಹಾಗೆ ಮಾತಾಡಿದಲ್ವ ಅವಳು? ಆ ಕೋಣಗೆ ವಿದ್ಯಾ ಕಲಿಸ್ತಾಳಂತ?
ಆ ಟೀಚರ್ಗೆ ಆ ಕೋಣದ ಮೇಲೆ ಅಷ್ಟೊಂದು ನಂಬಿಕೆನಾ? 2 ದಿನ, 2 ದಿನ ಸ್ಲೇಟು ಬಳ್ಪಾನ್ ಬಿಸಾಡಿ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಬಚ್ಚಿಟ್ಕೋತಾನೆ ನೋಡ್ತಿರು. ಹಾಗೂ ಒಂದು ವೇಳೆ ಕಲಿತಾನೆ ಅನ್ನೋದಾದ್ರೆ ನಾನೇನು ಕಡಲೆ ಪುರಿ ತಿಂತಿರ್ತೀನ? ಅದೇಯ. ಏನೇ ಅದೇಯ? ನಿನ್ನ ಅಯ್ಯೋ ಅಕ್ಕ, ನೀವು ನನ್ನ ಯಾಕೆ ಕೋಪ ಮಾಡ್ಕೋತೀರ ಅಕ್ಕ? ಆ ಟೀಚರು ನಿಮಗೆ ಸವಾಲು ಹಾಕೋಳೆ ಅಂದರೆ ಅವಳ ಧೈರ್ಯ ಮೆಚ್ಚಬೇಕಾದ್ದೆ. ನೀವು ಕೂಗಾಡೋದಕ್ಕೆಲ್ಲ ಅವಳು ಬಗ್ಗಕ್ಕಿಲ್ಲ ಅಕ್ಕ. ಏನಾನ ಇಷ್ಟು ಸ್ಟ್ರಾಂಗಾಗಿ ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ಅಕ್ಕ. ಏನಾನ ನಿಮಗೆ ಒಳ್ದೆ ಒಳಿತೈತೆ, ಸಂದಾಗಿ ಯೋಚನೆ ಮಾಡಿ. ಎಲ್ರೂ ಊಟ ಮಾಡ್ಕೊಂಡು ಹೋಗಿ ಅಂತೇಳಿ ಕೊನೆಗೆ ಸಾಹೇಬ್ರೆ ಊಟ ಮಾಡದೆ ಹೋದ್ರಲ್ಲ ಸರ್ದಕ್ಕ. ಅವ್ರ ಕೆಲಸನೇ ಹಂಗೆ ಜಯ, ಕರೆ ಬಂದ ಕೂಡಲೇ ಹೋಗ್ಬೇಕು. ಸಾಹೇಬ್ರು ಈಗಿತ್ತ ಬಂದಿದ್ದೇ ಹೆಚ್ಚು. ಶಾರದಕ್ಕ, ಅಮ್ಮವ್ರೆ ನೀವ್ಯಾಕೆ ಬರಕ್ಕೆ ಹೋದ್ರಿ? ಜಯಕ್ಕ, ನಿಮಗೆ ಎಷ್ಟು ಸಲ ಹೇಳೋದು ಅಮ್ಮವ್ರಂತ ಕರಿಬೇಡಿ ಅಂತ? ನೀವು ಮಾಡಿರೋ ಸಾಧನೆಗೆ ಅಮ್ಮವ್ರೆ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ ಅಲ್ವಾ ಸರ್ದಕ್ಕ? ಹ್ಞೂ, ಮತ್ತೆ ನಮ್ಮ ಹಿರಿ ಸೊಸೆ ಅಂದರೆ ಸುಮ್ಕೆಯಾ? ಶಾರದಕ್ಕ, ನೀವು ಬೇರೆ ಜೊತೆಗೆ ನಾನೇನು ಅಂತ ದೊಡ್ಡ ಸಾಧನೆ ಮಾಡಿದ್ದೀನಿ ಈಗ? ನಿಂಗಿಲ್ಲದೆ ಇರ್ಬೋದು, ಆದರೆ ನಮ್ಗದು ಸಾಧನೆನೇಯ. ಒಪ್ಪಕ್ಕಿಲ್ದೇ ಇರನ್ನ ಸರಿ ಅನ್ಸ್ಬಿಟ್ಟಲ್ಲವ್ವ. ಅಮ್ಮವ್ರೆ ಕೊಡಿ ಕೈನ, ಕೊಡಿ ಅಮ್ಮವ್ರೆ. ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ಸ್ ಜಯಕ್ಕ. ನಿನ್ನ ಜಾಗದಾಗೆ ಬೇರೆ ಯಾರಾನ ಇದ್ದಿದ್ರೆ ರಾಮನ ಅಟಕ್ ಬಿದ್ದು ಸೋತಾಗ್ಬಿಡೋರು ಕಣವ್ವ. ಗಟ್ಟಿ ಮನಸ್ಸು ಮಾಡಿ ನಿಂತ್ಕೊಂಡೆ ನೋಡು, ಅದಕ್ಕೆ ನೀನಂದರೆ ಇಷ್ಟ ಆಗೋದು. ಅಷ್ಟು ಮಾತ್ರ ಅಲ್ಲ, ಎಲ್ರ ಮುಂದೆ ರಾಮಣ್ಣನ ವಿದ್ಯಾವಂತನಾಗಿ ಮಾಡ್ತೀನಿ ಅಂತ ಸವಾಲು ಹಾಕಿದ್ರಲ್ಲ, ಬೇಸು ಅಮ್ಮವ್ರೆ ಬೇಸು. ಜಾನಕಿ, ನೀ ಹೋಗಮ್ಮ, ನಾವು ಮಾಡ್ಕೋತೀವಿ. ಪರವಾಗಿಲ್ಲ ಶಾರದಕ್ಕ. ಅಂದಾಗೆ ನಿಮ್ಮ ಯಜಮಾನ್ರಲ್ಲಿ? ಅವರು ಬಾಸ್ ಹತ್ರ ಮಾತಾಡಕ್ಕೆ ಹೋಗಿದ್ದಾರೆ. ಓ ಸರಿ ಸರಿ. ಶಾರದಕ್ಕ, 1 ನಿಮಿಷ ಬಂದೆ. ಜಯ, ಎಲೆ ಎಲ್ಲ ಕತ್ತರಿಸಿದ್ದಾಯ್ತಾ? ಹ್ಞೂ ಸರ್ದಕ್ಕ, ಎಲ್ಲ ಆಯಿತು. ಶಾರದಕ್ಕ, ತಗೊಳ್ಳಿ, ಇದನ್ನ ಮಾವನ ರೂಮಲ್ಲಿ ಸೇಫಾಗಿ ಇಟ್ಬಿಡಿ. ಸರಿಮ್ಮ. ಸರ್ದಕ್ಕ, ಫೋಟೋ ಯಾರ್ದು? ನಮ್ಮ ರಾಮ ನೋಡಿ ಹೆಂಗವನೆ. ಸರ್ದಕ್ಕ, ರಾಮಣ್ಣ ಬಹು ಚಂದಾಗವ್ರೆ. ಕೊಡು ಕೊಡು. ಬಸು ಬಸು, ಇವತ್ತು ಮನೇಲಿ ಏನು ವಿಶೇಷ ಗೊತ್ತಾ? ಗೊತ್ತಿಲ್ವಾ? ಮತ್ತೆ ನಾನು ಕಲಿಯಕ್ಕೆ ಒಪ್ಕೊಂಡಿವ್ನಿ ಬಸು. ಇರಿ 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 ಬಸು, ಗಾಬರಿ ಬೀಳ್ಬೇಡಿ. ದಿಟ್ವಾಲು ಕಲಿಯಕ್ಕೆ ಒಪ್ಕೊಂಡಿವ್ನಿ. ನಂಬಿಕೆ ಬತ್ತಾ ಅಲ್ವಾ? ಇರಿ. ಇದೇನು ಗೊತ್ತಾ? ಗೊತ್ತಿಲ್ವಾ? ಇದೆಯಾ? ನೀವು ಹೇಳಿ. ನಾನು ಮಾತ್ರ ಕಲಿತು
ನಿಮ್ಮನ್ನ ಹಂಗೆ ಬಿಟ್ಬಿಡ್ತೀನಿ ಅಂತ ತಿಳ್ಕೊಬೇಡಿ, ನಿಮಗೂ ಹೇಳ್ಕೊಡ್ತೀನಿ. ಅಕಸ್ಮಾತ್ ಕಲೀಲಿಲ್ಲ ಅಂದರೆ ಮೇಡಮ್ಗೆ ಹೇಳ್ತೀನಿ. ಹಾಂ, ಬಸ್ಸು ಮೇಡಮು ನಮಗೋಸ್ಕರ ಏಟ್ ಕಷ್ಟ ಬೀಳ್ತಾವ್ರೆ ನೋಡಿದ್ರ. ಈ ಟೈಮ್ನಾಗೆ ನಮ್ಮ ಅವ್ವ ಆಯ್ತಿದ್ರೆ ನಾನು ಕಲಿಯೋದ ನೋಡಿ ಸ್ಯಾನೆ ಖುಷಿ. ಅರೆ ವಾ, ಇವಾಗ ಖುಷಿ ಅಲ್ವಾ ನಿಮಗೆ? ಅಂದರೆ ಈಗ ನೆಮ್ಮದಿನ ಅನ್ನೋ ರೀತಿಲಿ ಕೇಳ್ತಿದ್ದೀರಾ? ಏ ಹಂಗಲ್ಲ ನಾನು ಕೇಳಿದ್ದು. ಇದು ನೀವು ಖುಷಿ ಖುಷಿಯಾಗಿ ನಗ್ನಗ್ತಾ ಇರೋದನ್ನ ನೋಡೋಕ್ಕೆ ಚಂದ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಸರಿ, ಹಾಗಿದ್ರೆ ನಾನು ಇನ್ನೂ ಚೆನ್ನಾಗಿ ಕಾಣಬೇಕಾ? ಅಂದರೆ ಅಂದರೆ ನಾನು ಇನ್ನೂ ಖುಷಿಯಾಗಬೇಕಾ ಅಂತ. ಹ್ಞೂ, ಹೌದೌದು. ಹಾಗಿದ್ರೆ ಶುರು ಮಾಡೋಣವಾ? ಶುರುನಾ? ಏನು ನಮ್ಮವ್ರೆ? ಸರಿ ಹೋಯ್ತು ರಾಮವ್ರೆ, ರಾಶಿ ಎಲ್ಲ ರಾಮಾಯಣ ಕೇಳಿ ರಾಮಂಗೂ ಸೀತೆಗೂ ಏನು ಅಂತ ಕೇಳ್ದಂಗೆ ಆಯಿತು. ಏ ಇಲ್ಲ ಇಲ್ಲ, ರಾಮಂಗೂ ಸೀತೆಗೂ ಏನು ಸಂಬಂಧ ಅಂತ ನಂಗೆ ಗೊತ್ತು. ಆದರೆ ಇವಾಗ ಏನು ಶುರು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಇನ್ನೇನ ವಿದ್ಯಾಭ್ಯಾಸನ? ಹಾಂ, ಏನೋ? ತಗೊಳ್ಳಿ ರಾಮೋರೆ, ಬೇತಾಳ ಮತ್ತೆ ಮರ ಏರೋ ಹಾಗೆ ಕಾಣ್ತಿದೆ. ಹಾಂ, ನಾನು ಬೇತಾಳನ? ಈಗ ಕಲ್ಯಾಕ್ ಶುರು ಮಾಡಿಲ್ಲ ಅಂದರೆ ಬೇತಾಳನೇ. ಅಲ್ಲ, ಇವತ್ತಾನೆ ಅಕ್ಕಿಲ್ ಬರೆದು ಸುಸ್ತಾಗಿವ್ನಿ, ಇವತ್ತೇ ಶುರು ಮಾಡಬೇಕಾ? ನಾಳೆ ಶುರು ಮಾಡಿದ್ರೆ ಹಾಕಿಲ್ವೇ? ಆಗಕ್ಕಿಲ್ಲ, ತಗೊಳ್ಳಿ ಶುರು ಮಾಡಿ. ಹಾಂ ಅಕ್ಕ, ಹಿಂಗೆ ಮಾಡಿದ್ರೆ ಹೆಂಗೆ? ರಾಮಣ್ಣ ಬರೆಯೋ ಅಲ್ಗೆನ ತಕ್ಕಂಬಂದ್ಬಿಟ್ರೆ ಅವಾಗ ಅವಳು ಹೆಂಗೆ ಕಲಿಸ್ತಾಳೆ? ರಾಮಣ್ಣ ಓದೋದನ್ನ ತಡಿಬೋದು. ಹೆಂಗೆ ಅಕ್ಕ? ಹಾಂ ಅಕ್ಕ, ಇನ್ನೊಂದು ಐಡಿಯಾ. ಅವರಿಬ್ರು ಮಾಡೋ ಊಟದಾಗೆ ನಿದ್ದೆ ಮಾತ್ರ ಹಾಕ್ಕೊಟ್ಬಿಟ್ರೆ? ಅಕ್ಕ ಸರಿ ಆಯ್ತು. ಐಡಿಯಾ ಇಷ್ಟ ಆಗಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಅದು ಬಿಟ್ಟು ಏನನ್ನೋ ಸುಮ್ಕೆ ಹುಡುಕ್ಬೇಡಿ ನೀವು. ಲೇ ಪೆದ್ದಿ, ಆ ಕೋಣ ಸ್ಲೇಟ್ ಹಿಡ್ಕೊಂಡು ಅನ್ನೋ ಕಾರಣಕ್ಕೆ ಮಾರನೇ ದಿನಾನೇ ಅವನೇನು ಕಲೆಕ್ಟರ್ ಆಗೋಗ್ತಾನೇನೆ. ಹೌದು, ನಾನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀನಿ? ಮೊದಲು ಆ ಕೋಣ ವಿದ್ಯಾಭ್ಯಾಸನ ಕಲಿಯೋದಕ್ಕೆ ಶುರು ಮಾಡಲಿ. ಆಮೇಲೆ ವಿದ್ಯಾಭ್ಯಾಸದಿಂದ
ಅದನ್ನು ಹೇಳ್ಕೊಡ್ತಿರೋ ಟೀಚರಿಂದ ನಿಧಾನವಾಗಿ ದೂರ ಮಾಡಿದ್ರಾಯ್ತು. ಅಯ್ಯೋ ಅಕ್ಕ, ಒಂದು ವೇಳೆ ಕವಿರತ್ನ ಕಾಳಿದಾಸಂಗೆ ಅವಳು ರಾಮಣ್ಣನ ನಾಲ್ಗೆ ಮ್ಯಾಗ ಬರೆದು ರಾಮಣ್ಣ ಒಂದೇ ರಾತ್ರಿಗೆ ವಿದ್ಯಾ ಬುದ್ಧಿ ಕಲ್ತ್ಬಿಟ್ರೆ? ಆ ಕೋಣ ಕವಿರತ್ನ ಕಾಳಿದಾಸ ಆಗೋದಕ್ಕೆ ನಿಜವಾದ ಕಾಳಿ ಬಂದರೂ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಈ ಮಿಡಲ್ ಕ್ಲಾಸ್ ಟೀಚರಿಂದ ಸಾಧ್ಯನೇನೆ? ಸರಿಯಾದ ಸಮಯ ಮತ್ತೆ ಅವಕಾಶಕ್ಕೆ ಕಾಯ್ತಾ ಇದ್ದೀನಿ. ಅವರಿಬ್ಬರಿಗೂ ಏನ್ ಮಾಡ್ತೀನಿ ಅಂತ ನೋಡ್ತಿರೋ.